ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಲವ್ ಸೆಕ್ಸ್ ದೋಖಾ ಪ್ರಕರಣ ವರದಿಯಾಗಿದೆ. ಅಪ್ರಾಪ್ತಿಯ ಮೂಲಕ ಆಕೆಯ ಅಕ್ಕನಿಗೆ ಇಲ್ಲಿ ಪ್ರೀತಿಯ ಬಲೆಯನ್ನ ಬೀಸಲಾಗಿತ್ತು. ಯುವತಿ ಮನೆಯವರಿಗೆ ಕ್ಲೋಸ್ ಆಗಿ ನಂಬಿಕೆ ಗಳಿಸಿ ಆ ನಂತರ ಈತ ದೋಖಾ ಮಾಡಿದ್ದಾನೆ. ಯುವತಿಯಿಂದ ಬರೋಬ್ಬರಿ 75 ಲಕ್ಷ ರೂಪಾಯಿಯನ್ನ ಪೀಕಿದ್ದಾನೆ ಆರೋಪಿ ಶುಭಾಂಶು ಶುಕ್ಲಾ. ಮದುವೆಯಾಗಿದ್ರು ಯುವತಿಯ ಜೊತೆ ಶುಭಾಂಶು ಸುಳ್ಳು ಹೇಳಿ ನಾಟಕ ಮಾಡಿಕೊಂಡು ಲಿವಿನ್ ನಲ್ಲಿದ್ದ. ಯಾವಾಗ ಮದುವೆಯಾಗಿರುವ ವಿಚಾರ ಗೊತ್ತಾಯ್ತು, ಪ್ರಶ್ನೆ ಮಾಡಿದಂಥ ಟೈಮ್ನಲ್ಲಿ ಆಕೆಗೆ ನಾನು ಡಿವೋರ್ಸ್ ಕೊಡ್ತೀನಿ ಅಂದಿದ್ದ. ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದ. ಈಗ ಆರೋಪಿ ಶುಭಾಂಶು ಶುಕ್ಲಾನನ್ನ ಬಾಗಲಗುಂಟೆ ಪೊಲೀಸರು ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಪ್ರಾಪ್ತೆಯ ಮೂಲಕ ಪರಿಚಯ ಆಗೋದು, ಅಪ್ರಾಪ್ತೆಯ ಮೂಲಕ ಪರಿಚಯ ಆಗಿ ಆನಂತರ ಅಪ್ರಾಪ್ತಿಯ ಸಹೋದರಿಯನ್ನ ಪ್ರೀತಿಯ ಬಲೆಗೆ ಬೀಳಿಸಿಕೊಂಡಂತ ಆರೋಪ ಈ ಶುಭಾಂಶು ಶುಕ್ಲಾ ವಿರುದ್ಧ ಕೇಳಿ ಬಂದಿದೆ. ಪರಿಚಯ ಆಗಿದ್ದಷ್ಟೇ ಅಲ್ಲ, ಅದಾದ ನಂತರ ಯುವತಿ ಮನೆಯವರ ಕಡೆಯಿಂದ ಸುಮಾರು 75 ಲಕ್ಷ ರೂಪಾಯಿ ಹಣವನ್ನ ಪೀಕುವಂತಹ ಕೆಲಸವನ್ನ ಈತ ಮಾಡಿದ್ದಾನೆ. ಈಗ ವಂಚನೆ ಮಾಡಿರುವಂತಹ ಕಾರಣಕ್ಕಾಗಿ ಆತನ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ಕಂಪ್ಲೇಂಟ್ ದಾಖಲಾಗ್ತಾ ಇದ್ದ ಹಾಗೆ ಆರೋಪಿಯನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಬಾಗಲಗುಂಟೆ ಪೊಲೀಸರು ಮಾಡಿದ್ದಾರೆ. ಅದರ ಗೋಲ್ಡ್ ಎಲ್ಲ ತಗೊಂಡಿದ್ದೀನಿ ಅಂತ ಅಂದ. ನಾನಂದೆ ನಾನು ನಮ್ಮ ಮನೇಲಿ ಹೇಳ್ತೀನಿ ಅಂತ. ಅವ್ನು ನನಗೆ ಅಲ್ಲಿಂದ ಹೊಡಿಯೋದು ಬಿಡಿಯೋದೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟ. ಅಷ್ಟು ಟಾರ್ಚರ್ ಕೊಟ್ಟ. ನಾನು ಪೊಲೀಸ್ಗೂ ಕಂಪ್ಲೇಂಟ್ ಮಾಡೋಣ ಅಂತ ನಾನು ಎಷ್ಟೊಂದು ಒಂದು 4-5 ಸತಿ ಕಾಲ್ ಮಾಡಿದ್ದೀನಿ. ಅವ್ನು ನನ್ನ ಫೋನ್ ತೆಗ್ದು ಇದು ಹೊಡಿತಿದ್ದ. ಆಮೇಲೆ ನಾನು ಏನಾದರೂ ಹೆಂಗಾದ್ರೂ ತಪ್ಪಿಸ್ಕೊಳೋದು ನೋಡ್ರೆ ಅವ್ನ ಕೈಯಲ್ಲೆಲ್ಲ ನಾನು ಸೂಸೈಡ್ ಮಾಡ್ತೀನಿ, ನೀನೇನಾದರೂ ಹೋಗ್ರೆ ಆಮೇಲೆ ನೀನೇ ಸಿಕ್ಕಾಕೊಂತೀಯಾ, ಅದು ಇದು ಸುಳ್ಳು ಅಂತಿದ್ದ. ಒಂದು ಸತಿ ಫುಲ್ ಕಟ್ ಮಾಡಿ ನಾನೇ ಸಪ್ತಗಿರಿ ಹಾಸ್ಪಿಟಲ್ ಕರ್ಕೊಂಡೋಗಿದ್ದೆ ಸ್ಟಿಚಸ್ ಮಾಡ್ಸೋಕ್ಕೆ. ಆ ಥರ ಮಾಡಿ ಎಷ್ಟೊಂದು ಜನ ಹತ್ರ ಕಾಸು ತೊಗೊಂಡು ನಂದೆಲ್ಲ ಕಾಸು ತೊಗೊಂಡು ನನ್ನ ಲೈಫೆಲ್ಲ ಹಾಳು ಮಾಡಿಬಿಟ್ಟ ಅವನು. ಆಮೇಲೆ ಇವನು ಒಂದು ರಾತ್ರಿ ನಾನು ಅವ್ನ ಫೋನ್ ಚೆಕ್ ಮಾಡುವಾಗ ನಂಗೆ ಗೊತ್ತಾಯ್ತು ಈ ಥರನೇ ಒಂದು ಸುಮಾರು ಹುಡುಗಿಯವ್ರ ಜೊತೆ ಮಾಡ್ತಿದ್ದಾನಂತ. ಆ ಹುಡುಗಿ 17 ಇಯರ್ಸ್ ಒಳ್ಳೊಳ್ಳೆ ಹೆಸರು ಶ್ರುತಿ ಅಂತ. ಆ ಹುಡುಗಿ ನಂಬರ್ ಹೆಂಗೋ ನಾನು ತೆಗ್ದು ಅರ್ಧೇ ರಸ್ತೆ ಹೋಗಿ ಆಮೇಲೆ ನಾನು ಅವಳಿಗೆ ಕಾಲ್ ಮಾಡಿದೆ, ಈ ಥರ ಮೋಸ ಮಾಡ್ತಿದ್ದೀನಿ, ಎಲ್ಲರ ಜೊತೆ ನೀನು ಅವಳು ಮಾತಲ್ಲಿ ಬರಬೇಡ ಅಂತ ಅಂದೆ ನಾನು. ಅವನು ಗೊತ್ತಾಯಿತು. ಅವ್ನು ನನಗೆ ಬಂದು ಅರ್ಧ ರಸ್ತೆದಲ್ಲಿ ಹೊಡೆದ. ಆಮೇಲೆ ನನಗಂದ ನೀನೆಲ್ಲ ನನ್ನ ಪ್ಲ್ಯಾನ್ ಎಲ್ಲ ಫೇಲ್ ಮಾಡಿಬಿಟ್ಟೆ, ಅವಳ ಹತ್ರ ನಾನು 50 ಲಕ್ಷ ತೊಗೊಳ್ತಿದ್ದೆ, ನೀನೆಲ್ಲ ಹಾಳು ಮಾಡಿಬಿಟ್ಟೆ ಅಂತ ಅರ್ಧ ರಸ್ತೆ ತುಂಬ ಹೊಡೆದ. ಆಮೇಲೆ ಒಂದು 4-5 ಜನ ಯಾರೋ ರಾತ್ರಿಯಲ್ಲಿ ಓಡ್ತಿದ್ರು, ಅವ್ರು ಬಂದು ನನಗೆ ಸೇವ್ ಮಾಡಿದ್ರು. ಆಮೇಲೆ ಆ ದಿನ ನಾನು ರಾತ್ರಿ ನನ್ನ ಚಿಕ್ಕಮ್ಮ ಮನೆಗೆ ಹೋಗ್ಬಿಟ್ಟೆ ದಿಲ್ಲಿ. ಸದ್ಯ ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಮಾಡುವಾಗ ಪೊಲೀಸವರು ಕಂಪ್ಲೇಂಟ್ ನಮ್ಮದು ತೊಗೊಂಡಿಲ್ಲ. ಬಾಗಲಗುಂಟೆ ಪೊಲೀಸ್ ಸ್ಟೇಷನಲ್ಲಿ ಮಾಡಿದ್ರು, ಅವರು ತೊಗೊಂಡಿಲ್ಲ. ಆಮೇಲೆ ಮತ್ತೆ ಲೀಗಲ್ ಅಡ್ವೈಸರಿಂದ ನಾವು ಹೋಗಿ ಇವಾಗ ಅವನ ಮೇಲೆ ಪಾಸ್ಕೋ ಆ್ಯಕ್ಟ್ ಮತ್ತು ನಂದು ಕೂಡ ಕಂಪ್ಲೇಂಟ್ ಮಾಡಿದ್ವಿ. ಅರೆಸ್ಟ್ ಆಗಿದೆ. ಓಕೆ, ಥ್ಯಾಂಕ್ ಯು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಸಂತ್ರಸ್ತಿಯ ಮಾತುಗಳನ್ನ ಕೇಳಿಸ್ಕೊಂಡ್ರೆ ಪ್ರೀತಿ ಮಾಡೋದು, ಪ್ರೀತಿಯ ಬಲೆಯಲ್ಲಿ ಬೀಳಿಸ್ಕೊಂಡು ಆ ನಂತರ ದುಡ್ಡು ಪೀಕೋದು, ಇದೇ ಈತನ ಬಿಸ್ನೆಸ್ ಆಗಿದ್ದ ಹಾಗೆ ಕಾಣಿಸ್ತಾ ಇದೆ. ಈತನ ಹಿನ್ನೆಲೆ ಏನು, ಎಷ್ಟು ಜನರಿಗೆ ಹೀಗೆ ದೋಖಾ ಮಾಡಿರುವ ಬಗ್ಗೆ ಮಾಹಿತಿ ಇದೆ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಖಂಡಿತವಾಗಿಯೂ ವಿದ್ಯಾ, ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಆರೋಪಿ ಶುಭಾಂಶು ಶುಕ್ಲಾ ಇದ್ದಾನೆ, ಈತ ಏನು ಈಗಾಗಲೇ ಯುವತಿಯನ್ನ ಪ್ರೀತಿ ಮಾಡಿ ಅದಾದ ನಂತರ ಆಕೆಯ ಕುಟುಂಬದವರ ಜೊತೆ ಕೂಡ ಸಾಕಷ್ಟು ಸಲುಗೆಯಿಂದ ಇದ್ದು ಅವರ ಬಳಿ ಇದ್ದಂತಹ ಸುಮಾರು 75 ಲಕ್ಷ ಹಣ ಜೊತೆಗೆ ಮನೆಯಲ್ಲಿದ್ದಂತಹ 500 ಗ್ರಾಂ ಚಿನ್ನಾಭರಣ ಕೂಡ ಕದ್ದಿದ್ದಾನೆ ಅನ್ನುವಂತ ಆರೋಪ ಕೂಡ ಈತನ ಮೇಲೆ ಕೇಳಿ ಬರ್ತಾ ಇರುವಂತಹದ್ದು. ಇನ್ನು ಆಕೆಯನ್ನ ಪ್ರೀತಿ ಮಾಡಿ ಅದಾದ ಮೇಲೆ ಲೈಂಗಿಕವಾಗಿ ಕೂಡ ಆಕೆಯನ್ನ ಬಳಸ್ಕೊಂಡು ಅದಾದ ನಂತರ ಅಪ್ರಾಪ್ತ ಬಾಲಕಿಯಾಗಿದ್ದಾಗಲೇ ಆಕೆಯನ್ನ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ ಅನ್ನುವಂತ ಆರೋಪ ಕೂಡ ಆತನ ಮೇಲೆ ಕೇಳಿ ಬರ್ತಾ ಇರುವಂತಹದ್ದು. ಆರೋಪಿ ಮೇಲೆ ಸದ್ಯಕ್ಕೆ ಈತನನ್ನ ಏನೋ ಬಾಗಲಗುಂಟೆ ಪೊಲೀಸರು ಬಂಧಿಸಿ ಈಗಾಗಲೇ ಅವನ ಹಿನ್ನೆಲೆ ಏನೋ ಜೊತೆಗೆ ಈ ಹಿಂದೆ ಏನಾದ್ರೂ ಈತನ ಮೇಲೆ ಕೇಸ್ ಇದೆಯಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರೆಸಿರುವಂತಹದ್ದು. ಆದ್ರೆ ಎಲ್ಲೊಂದ್ ಕಡೆ ಮೇಲ್ನೋಟಕ್ಕೆ ಈ ಒಂದು ಆರೋಪಿಯನ್ನ ನೋಡೋದಾದ್ರೆ ಮೊದಲೇ ಮದುವೆ ಆಗಿದ್ರು ಕೂಡ ಈ ರೀತಿಯಾದಂತಹ ಅಪ್ರಾಪ್ತ ಬಾಲಕಿಯನ್ನ ತನ್ನ ಪ್ರೀತಿಯ ಬಲೆಗೆ ಬೀಳಿಸ್ಕೊಂಡು ಅದಾದ ನಂತರ ಈಕೆಗೆ ಹಣವನ್ನ ಪಡೆದು ವಂಚನೆ ಮಾಡಿರುವಂತಹ ಜೊತೆಗೆ ಏನು ಸಾಕಷ್ಟು ಮೋಸ ಮಾಡಿರುವಂತಹದ್ದು ಇಡೀ ಕುಟುಂಬಕ್ಕೆ. ಹೀಗಾಗಿ ಎಲ್ಲೊಂದ್ ಕಡೆ ಈತ ಇದೇ ರೀತಿಯಾದಂತಹ ಎಮೋಬಿ ಆಗಿದ್ದಾನೆ. ಬೇರೆ ಬೇರೆ ಕಡೆಗೂ ಈ ರೀತಿಯಾದಂತಹ ವಂಚನೆ ಮಾಡಿರುವಂತಹ ಒಂದು ಸಂಶಯವನ್ನ ಸದ್ಯಕ್ಕೆ ಪೊಲೀಸರು ಕೂಡ ವ್ಯಕ್ತಪಡಿಸಿರುವಂತಹದ್ದು. ವಿದೇಶಿ. ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ.